ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂಜಿನಿಯರಿಂಗ್ ಅಂದಿದ ತಕ್ಷಣ ನಿಮಗೆ ಮೊದಲನೇದಾಗಿ ಜ್ಞಾಪಕ ಬರೋದು ಏನಂತಂದರೆ ಅದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರ್ಯಾಂಚ್. ಸೊ ಎಲ್ಲರೂ ಜಾಯ್ನ್ ಆಗುವಂಥದ್ದು ಮತ್ತು ಎಲ್ಲರೂ ಇಷ್ಟಪಡುವಂತಹ ಬ್ರ್ಯಾಂಚು ಕಂಪ್ಯೂಟರ್ ಸೈನ್ಸ್. ಅದಕ್ಕೆ ಹೈಲಿ ಡಿಮ್ಯಾಂಡೆಡ್ ಬ್ರ್ಯಾಂಚ್ ಅಂತಲೂ ಕರಿತೀವಿ. ಈ ಡಿಮ್ಯಾಂಡಿಂದನೇ ಏನಾಗ್ತಿದೆ ಅಂದರೆ ಪ್ರತಿ ವರ್ಷವೂ ಏನಾಗ್ತಿದೆ, ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಸೀಟ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ತಿದ್ದಾರೆ. ಆ ಇನ್ಕ್ರೀಸ್ ಮಾಡ್ಕೊಳ್ತಿರೋದ್ರಿಂದ ಏನಾಗ್ತಿದೆ, ಬೇರೆ ಬ್ರ್ಯಾಂಚಸ್ಸನ್ನು ಏನು ಮಾಡ್ತಿದ್ದಾರೆ, ಮಿನಿಮೈಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಬನ್ನಿ, ಸಿವಿಲ್ ಇಂಜಿನಿಯರಿಂಗ್ ಬನ್ನಿ, ಎಲೆಕ್ಟ್ರಿಕ್ ಬನ್ನಿ, ಅಲ್ಲೆಲ್ಲ ಬ್ರಾಂಚಸ್ ಏನಾಗ್ತಿದೆ, ಸೀಟ್ಸನ್ನು ಕಡಿಮೆ ಮಾಡ್ತಿದ್ದಾರೆ. ಹಾಗೆ ಕೆಲವೊಂದು ಕಾಲೇಜಸಲ್ಲಿ ಆ ಬ್ರಾಂಚಸನ್ನು ಕಂಪ್ಲೀಟಾಗಿ ಕ್ಲೋಸು ಸಹ ಮಾಡಿದ್ದಾರೆ ಕೆಲವೊಂದು ಕಾಲೇಜಸಲ್ಲಿ. ಓಕೆ, ಈ ರೀತಿ ಆದರೆ ಏನಾಗುತ್ತೆ, ಪ್ರಾಬ್ಲಮ್ ಏನಾಗುತ್ತೆ, ಇದರಿಂದ ಅಡ್ವಾಂಟೇಜ್ ಕಾಲೇಜವರು ತೊಗೊಂಡು ಏನು ಮಾಡ್ತಿದ್ದಾರೆ ಆ್ಯಕ್ಚುಲಿ ಅಂತಂದರೆ, ಇದರಿಂದ ಕಾಲೇಜವರು ಅಡ್ವಾಂಟೇಜಾಗಿ ತೊಗೊಂಡು ಏನು ಮಾಡ್ತಿದ್ದಾರೆ ಅಂತಂದರೆ, ಸೊ ಆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೀಟ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದಾರೆ, ಬೇರೆ ಬ್ರ್ಯಾಂಚಸನ್ನು ಕ್ಲೋಸ್ ಮಾಡ್ತಿದ್ದಾರೆ. ಅದು ಅವರ ತಪ್ಪಲ್ಲ. ಯಾಕೆ ಅಂತಂದರೆ ಅಲ್ಲಿ ಯಾವುದು ಡಿಮ್ಯಾಂಡ್ ಇರುತ್ತೋ ಆ ಬ್ರ್ಯಾಂಚಿಗೆ ಏನು ಮಾಡ್ತಾರೆ, ನಂಬರ್ ಆಫ್ ಸೀಟ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು. ಸೊ ಯಾಕೆ ಅಂತಂದರೆ ಅವ್ರಿಗೂ ಸಹ ಲಾಭದ ವಿಚಾರವಾಗಿರುತ್ತೆ. ಸೊ ಹಾಗಾಗಿರೋದ್ರಿಂದ ಅವರು ಸಹ ಸೀಟ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ತಾರೆ. ಆದರೆ ಮೇಜರ್ ಸ್ಟೂಡೆಂಟ್ಸ್ಗಳಿಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಎಲ್ಲ ಸ್ಟೂಡೆಂಟ್ಸು ಹೋಗಿ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚಲ್ಲಿ ಹೋಗಿ ಜಾಯ್ನ್ ಆಗ್ತೀರಾ, ಮತ್ತು ನೀವು ಆ ಔಟ್ಕಮ್ ಬಂದಾಗ, ಹೊರಡೆಯಿಂದ ಬಂದಾಗ ನಿಮ್ಗೆ ಅದರಿಂದ ಸ್ಟೂಡೆಂಟ್ಸು ಪ್ರಾಪರ್ ಸ್ಕಿಲ್ಸ್ ಇರೋದಿಲ್ಲ. ಆ ಸ್ಕಿಲ್ಸ್ ಇಲ್ಲದೇ ಇದ್ದಾಗ ಬಂದಾಗ ನೀವು ಜಾಬ್ಸ್ ಸಿಗೋದಿಲ್ಲ. ಸೊ ಅನ್ಎಂಪ್ಲಾಯ್ಮೆಂಟ್ ಅನ್ನೋಂಥದ್ದು ಕ್ರಿಯೇಟ್ ಆಗುತ್ತೆ. ಈ ಅನ್ಎಂಪ್ಲಾಯ್ಮೆಂಟನ್ನು ನೋಡಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ವಿಚಾರವನ್ನು ಮಾಡಿದೆ. ಅದು ಏನಪ್ಪ ಅಂತಂದರೆ, ಡಾಕ್ಟರ್ ಸುಧಾಕರ್ ಅವರವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿರುವಂಥವ್ರು, ಅವರು ಏನು ಮಾಡಿದ್ದಾರೆ ಅಂದರೆ AICTE ಒಂದು ಪತ್ರ ಬರೆದಿದ್ದಾರೆ. ಏನು ಪತ್ರ ಬರೆದಿದ್ದಾರೆ, AICTE ಅಂತಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ. ಅಂದರೆ ನಮ್ಮ ಇಂಜಿನಿಯರಿಂಗ್ ಎಲ್ಲ ಕಾಲೇಜಸ್ಗಳನ್ನು ಕಂಟ್ರೋಲ್ ಮಾಡುವಂತಹ ಅದು ಒಂದು ಕೌನ್ಸಿಲ್. ಆ ಕೌನ್ಸಿಲ್ಗೆ ಪತ್ರ ಬರೆದಿದ್ದಾರೆ. ಏನಪ್ಪ ಅಂತಂದರೆ, ನೀವು ಕಂಪ್ಯೂಟರ್ ಸೈನ್ಸ್ ಏನು ಸೀಟ್ಸನ್ನು ಕೊಡ್ತಿದ್ದೀರಾ ಅದನ್ನು ಸ್ಟಾಪ್ ಮಾಡಬೇಕು, ಹಾಗೆ ನಂಬರ್ ಆಫ್ ಸೀಟ್ಸನ್ನು ರಿಸ್ಟ್ರಿಕ್ಟ್ ಮಾಡಬೇಕು. ಯಾಕೆ ಅಂತಂದರೆ, ಈಗ ಬೇರೆ ಬ್ರ್ಯಾಂಚಸ್ಗೆ ಬಂದಾಗ, ಈಗ ನಾವು ಮೆಕ್ಯಾನಿಕಲ್ ಸಿವಿಲ್ಗೆ ಬಂದಾಗ ಯಾವುದೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಸಿಗ್ತಿಲ್ಲ, ಪ್ರಾಪರ್ ಆಗಿರುವಂತಹ ಸ್ಕಿಲ್ ಇರುವಂತಹ ಕ್ಯಾಂಡಿಡೇಟ್ಸ್ ಸಿಗ್ತಾ ಇಲ್ಲ. ಸೊ ಆ ಸ್ಕಿಲ್ಸ್ ಇರುವಂಥ ಕ್ಯಾಂಡಿಡೇಟ್ಸ್ ಎಲ್ಲಿ ಸಿಗಲ್ವೋ ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ, ಸೊ ನೀವು ಗೊತ್ತಿದೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಗ್ರೋ ಆಗಬೇಕು ಅಂತಂದರೆ ಸೊ ಒಳ್ಳೆ ಪ್ರಾಪರ್ ಆಗಿರುವಂತಹ ಇಂಜಿನಿಯರ್ಸ್ ಬೇಕಾಗುತ್ತೆ, ಸಿವಿಲ್ ಇಂಜಿನಿಯರ್ಸ್ ಬೇಕಾಗ್ತಾರೆ. ಆ ಸಿವಿಲ್ ಇಂಜಿನಿಯರ್ಸೇ ಇಲ್ವಾ ಅಂತಂದರೆ ಪ್ರಾಪರ್ ಆಗಿರುವಂಥದ್ದು, ಸೊ ಕನ್ಸ್ಟ್ರಕ್ಷನ್ ಫೀಲ್ಡು ಇಂಪ್ರೂವ್ ಆಗೋದಿಲ್ಲ, ಗ್ರೋ ಆಗೋದಿಲ್ಲ. ಸೊ ಮತ್ತು ಈ ಇಂಜಿನಿಯರಿಂಗ್ ಸ್ಟ್ರೀಮ್ ಅಂತ ಓದೋದು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಬೇಕು. ಎಲ್ಲ ಕ್ಯಾಂಡಿಡೇಟ್ಸು ಸ್ಟೂಡೆಂಟ್ಸ್ ಹೋಗಿ ಒಂದೇ ಸ್ಟ್ರೀಮನ್ನು ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಅನ್ಎಂಪ್ಲಾಯ್ಮೆಂಟು ಅಂತನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 100 ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ ಅದರಲ್ಲಿ ಒಂದು 20 ಸ್ಟೂಡೆಂಟ್ಸ್ ಕಂಪ್ಯೂಟರ್ ಸೈನ್ಸ್, ಒಂದು 20 ಸ್ಟೂಡೆಂಟ್ಸ್ ಮೆಕ್ಯಾನಿಕಲ್, 20 ಸ್ಟೂಡೆಂಟ್ಸ್ ಸಿವಿಲ್ಲು, ಅಥವಾ 20 ಸ್ಟೂಡೆಂಟ್ಸ್ ಎಲೆಕ್ಟ್ರಾನಿಕ್ಕು, ಅಥವಾ 20 ಸ್ಟೂಡೆಂಟ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಥರ ಹೋಗಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆದರೆ ಹೊರಡೆ ಬಂದ ನಂತರ ಅವ್ರಿಗೇನಾಗುತ್ತೆ, ಜಾಬ್ಸಿಗೆ ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ. ಆದರೆ ಎಲ್ಲ ಸ್ಟೂಡೆಂಟ್ಸು ಇರುವಂಥ 100 ಸ್ಟೂಡೆಂಟ್ಸು ಹೋಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹೋಗಿ ಜಾಯ್ನ್ ಆಗಿಬಿಟ್ರೆ ಅಲ್ಲೇನಾಗುತ್ತೆ, 100 ಸ್ಟೂಡೆಂಟ್ಸ್ಗಳಿಗೆ ಜಾಬನ್ನು ಕೊಡೋದಕ್ಕಾಗೋದಿಲ್ಲ, ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ಮನಗಂಡಂತಹ ರಾಜ್ಯ ಸರ್ಕಾರ ಏನಾಗಿದೆ ಅಂತಂದರೆ AICTE ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ನೀವು ಯಾವುದೇ ರೀತಿಯಾಗಿ ಕಂಪ್ಯೂಟರ್ ಸೈನ್ಸ್ಗೆ ಫರ್ದರ್ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಎಕ್ಸ್ಟ್ರಾ ಪರ್ಮಿಷನನ್ನು ಕೊಡಬಾರ್ದು. ನೀವು ಈಗಿರುವಂಥ ಸೀಟ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಬಾರ್ದು. ಸೊ ಅದನ್ನು ಸ್ಟಾಪ್ ಮಾಡಬೇಕು ಅನ್ನೋದಂಥ ನಿಲುವಾಗಿ. ಬಟ್ ಆದರೆ AICTE ಏನು ಮಾಡಿದೆ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಬೌನ್ಸ್ ಬ್ಯಾಕ್ ಮಾಡಿದೆ. ಏನು ಅಂತಂದರೆ, ಇದನ್ನು ನಾವು ಮಾಡೋದಕ್ಕೆ ಆಗೋದಿಲ್ಲ, ಅದನ್ನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಆಗೋದಿಲ್ಲ, ಅದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನೀವೇ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ, ಅದನ್ನು ನಾವು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವ್ರದ್ದು ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದರ ಪ್ರಕಾರವಾಗಿ ಇದ್ದರೆ ನಾವು ಪರ್ಮಿಷನನ್ನು ಕೊಡಲೇಬೇಕಾಗತ್ತೆ. ಬಟ್ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ, ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಕಾಲೇಜುಗಳನ್ನು. ಸೊ ಈ ಸೀಟ್ಸನ್ನು, ಕಂಪ್ಯೂಟರ್ ಸೈನ್ಸ್ ಸೀಟ್ಸನ್ನು ಕಡಿಮೆ ತೊಗೊಳ್ಳಿ ಅನ್ನುವಂಥ ವಿಚಾರವಾಗಿ AICTE ಬೌನ್ಸ್ ಬ್ಯಾಕ್ ಮಾಡಿದೆ. ಬಟ್ ರಾಜ್ಯ ಸರ್ಕಾರ ವಿಧಾನ ಪರಿಷತ್ತಿನಲ್ಲಿ ಏನಾಗಿದೆ ಅಂತಂದರೆ ಡಿಸ್ಕಷನ್ ಮಾಡಿದೆ ಇದ್ರ ಬಗ್ಗೆನೇ. ಸೊ ಯಾವುದೇ ರೀತಿಯಾದಂತಹ ಈ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ ಏನಿದ್ದಾವೆ ಅವಳಿಗೆ ನಂಬರ್ ಆಫ್ ಸೀಟ್ಸನ್ನು ಕಡಿಮೆ ಮಾಡಿ ಕಂಟ್ರೋಲ್ ಮಾಡಬೇಕು ಮತ್ತು ಈಕ್ವಲ್ ಆಗಿ ಎಲ್ಲ ಬ್ರಾಂಚಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು.
ಆಂಧ್ರ ಪ್ರದೇಶದಲ್ಲಿ ಮಾಡ್ತಿರುವ ಹಾಗೆ ಆಂಧ್ರ ಪ್ರದೇಶದಲ್ಲಿ ಒಂದು ಬ್ರಾಂಚಿಗೆ 120 ಸೀಟ್ಸನ್ನು ಮಾತ್ರ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಅದಕ್ಕಿಂತ ಜಾಸ್ತಿ ತೆಗೆದುಕೊಳ್ಳೋದಕ್ಕಿಲ್ಲ, ಆಗೋದಿಲ್ಲ, ಚಾನ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಸಹ ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಿದ್ದಾರೆ. ಬಟ್ ಇದರಿಂದ ಒಂದು ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜು ಇದೆ. ನಿಮಗೆ ಗೊತ್ತಿದೆ ಆಗಲೇ, ಎಲ್ಲ ಸ್ಟೂಡೆಂಟ್ಸ್ ಒಂದೇ ಬ್ರಾಂಚಲ್ಲಿ ಹೋದಾಗ ಅವರಲ್ಲಿ ಸ್ಕಿಲ್ಸ್ ಇರೋದಿಲ್ಲ, ಮತ್ತು ಸ್ಟೂಡೆಂಟ್ಸು ಮತ್ತು ಲೆಕ್ಚರರ್ ರೇಷೋ ಮೇಂಟೈನ್ ಆಗೋದಿಲ್ಲ. ಆವಾಗ ಯಾವಾಗ ಮೇಂಟೈನ್ ಆಗೋದಿಲ್ವೋ ಸ್ಕಿಲ್ ಡೆಫಿನೆಟ್ಲಿ ಇರೋದಿಲ್ಲ ಕ್ಯಾಂಡಿಡೇಟ್ಸಲ್ಲಿ. ಸ್ಕಿಲ್ಸ್ ಯಾವಾಗ ಇರೋದಿಲ್ವೋ ಜಾಬ್ಸು ಡೆಫಿನೆಟ್ಲಿ ಬಂದಾಗ ಜಾಬ್ಸಿಗೆ ಸಿಗೋದಿಲ್ಲ. ಜಾಬ್ ಸಿಗಲಿಲ್ಲ ಅಂತಂದರೆ ಅವರು ಆ ಜಾಬನ್ನು ಬಿಟ್ಟು ಅವ್ರು ಓದಿರುವಂತಹ ಕೋರ್ಸಿಗೆ ಬಿಟ್ಟು ಬೇರೆ ರೀತಿಯಾದಂಥ ಕೋರ್ಸ್ಗಳಲ್ಲಿ ಇರುವಂತಹ ಬೇರೆ ಇಂಡಸ್ಟ್ರಿಯಲ್ಲಿ ಹೋಗಿ ಜಾಯ್ನ್ ಆಗಬೇಕಾಗತ್ತೆ. ಕಾಲ್ ಸೆಂಟರ್ಸಲ್ಲಿ ಅಥವಾ ಟೆಲಿಕಾಲಿಂಗ್ಗಳಲ್ಲಿ ಹೋಗಿ ಜಾಯ್ನ್ ಆಗ್ತಾರೆ. ಆಗ ಏನಾಗುತ್ತೆ ಅಂತಂದರೆ ಆ ಬ್ರಾಂಚಸ್, ಆ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿರೋದ್ರಿಂದ ಎಲ್ಲ ಬ್ರಾಂಚಸ್ಸಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಿರುವಂಥದ್ದು ಕರ್ನಾಟಕ ಸರ್ಕಾರ. ಇದು ನನ್ನ ಯೋಚನೆ ಅಲ್ಲ, ಕರ್ನಾಟಕ ಸರ್ಕಾರದ ಯೋಚನೆ. ಇದು ಯೋಚನೆ ಆಗಿದೆ. ಈಗಿನ ಬಂದಿರುವಂಥ ಲೇಟೆಸ್ಟ್ ಇನ್ಫಾರ್ಮೇಷನ್ ಪ್ರಕಾರವಾಗಿ ಒಂದು ಯೂನಿವರ್ಸಿಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ 2200 ಇಂಜಿನಿಯರಿಂಗ್ ಸೀಟ್ಸನ್ನು ಪರ್ಮಿಷನ್ ತೊಗೊಂಡಿದೆ. ಆ 2200 ಸೀಟ್ಸ್ಗಳಲ್ಲಿ ಆಲ್ಮೋಸ್ಟ್ 2000 ಸೀಟು ಕಂಪ್ಯೂಟರ್ ಸೈನ್ಸ್ ಸೀಟ್ಸೇ ಆಗಿರುತ್ತೆ. ಇನ್ನು ಉಳಿದಿರುವಂಥದ್ದು 200 ಸೀಟ್ಸು ಬೇರೆ ಬ್ರಾಂಚಸ್ ಆಗಿರುತ್ತೆ. ಇದರಿಂದನೇ ನೀವು ಯೋಚನೆ ಮಾಡ್ಬೋದು ಆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಆ ಥರ ಆದರೆ ಮುಂದೆ ಅನ್ಎಂಪ್ಲಾಯ್ಮೆಂಟು ಪ್ರಾಬ್ಲಮ್ ಆಗುತ್ತೆ. ಹಾಗೆ ಇದ್ರ ಬಗ್ಗೆ ಒಂದು ಡೆಕ್ಕನ್ ಹೆರಾಲ್ಡಲ್ಲಿ ಒಂದು ನ್ಯೂಸನ್ನು ಸಹ ಹಾಕ್ತಾರೆ ಅವರು. ಏನಂತಂದರೆ ಡಾಕ್ಟರ್ ಸುಧಾಕರ್ ಅವರು ಏನೆಲ್ಲ ಹೇಳಿದ್ದಾರೆ ಅನ್ನೋದಂಥದ್ದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ, ಅದನ್ನು ನೋಡಿ. ಮತ್ತು ಇದಾದ ನಂತರ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅಂದರೆ ಈ ರಾಜ್ಯ ಸರ್ಕಾರದ ಈ ನಿಲುವೇನೇ ಇದೆ, ಅದು ಸರಿನಾ ತಪ್ಪಾ, ಅಥವಾ ನಿಮ್ಮ ಮೈಂಡ್ನಲ್ಲಿ ಏನಿದೆ ಈ ನಿಲುವಿನ ಬಗ್ಗೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈಗ ಬನ್ನಿ ಡೆಕ್ಕನ್ ಹೆರಾಲ್ಡಲ್ಲಿ ಏನು ಈ ಡಾಕ್ಟರ್ ಸುಧಾಕರ್ ಅವರು ಏನು ಹೇಳಿದರು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಡಿಸೆಂಬರ್ 28, 2025 ಪಬ್ಲಿಷ್ ಆಗಿರುವಂಥದ್ದು ಇದು. ಕರ್ನಾಟಕ ಪ್ಲಾನ್ಸ್ ಟು ಕ್ಯಾಪ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೀಟ್ಸ್ ಟು ಟ್ಯಾಕಲ್ ದ ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ ಅನ್ಎಂಪ್ಲಾಯ್ಮೆಂಟನ್ನು ಟ್ಯಾಕಲ್ ಮಾಡೋದಕ್ಕಾಗಿ ಕಂಪ್ಯೂಟರ್ ಸೈನ್ಸ್ ಸೀಟ್ಸನ್ನು ರಿಸ್ಟ್ರಿಕ್ಟ್ ಮಾಡಬೇಕು ಅನ್ನುವಂಥ ವಿಚಾರವಾಗಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂತಹ ಸುಧಾಕರ್ ಅವರು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಹೊರಡಿಸಿದ್ದಾರೆ. ಇಲ್ಲಿ ನೋಡಬಹುದು ನೀವು, ಫಾರ್ ದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ದ ಗೌರ್ಮೆಂಟ್ ಮೇ ಇಂಪೋಸ್ ರಿಸ್ಟ್ರಿಕ್ಷನ್ ವೈಲ್ ಅಪ್ರೂವಿಂಗ್ ದ ಸೀಟ್ಸ್ ಫಾರ್ ದ ಇಂಜಿನಿಯರಿಂಗ್ ಕೋರ್ಸಸ್ ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ರಿಲೇಟೆಡ್ ಸ್ಟ್ರೀಮ್ಸ್. ನೆಕ್ಸ್ಟ್ ಇಯರ್ ಬರುವಂತಹ ಅಕಾಡೆಮಿಕ್ ಇಯರಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ಗಳಿಗೆ ರಿಸ್ಟ್ರಿಕ್ಷನನ್ನು ಹೇರುವಂಥ ಸಾಧ್ಯತೆ ಇದೆ ಎನ್ನುವಂಥ ವಿಚಾರವಾಗಿ ಇವರು ಹೇಳ್ತಿರುವಂತಹದ್ದು. ನೆಕ್ಸ್ಟ್ ಫರ್ದರ್ ಬರೋದಾದರೆ ಡಾಕ್ಟರ್ ಸುಧಾಕರ್ ಅವರು AICTಗೆ ನೀವು ಫರ್ದರ್ ನೋಡ್ಬೋದು ಇನ್ಫಾರ್ಮೇಷನನ್ನು ಇಲ್ಲಿ. ದ ಮಿನಿಸ್ಟರ್ ಹೂಸ್ ಎಫರ್ಟ್ಸ್ ಟು ಡೂ ಅಪ್ರೂವಿಂಗ್ ದ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ದ ಟೆಕ್ನಿಕಲ್ ಎಜುಕೇಷನ್ ನೌ ಪ್ಲಾನಿಂಗ್ ಟು ಎಮ್ಯುಲೇಟ್ ದ ತೆಲಂಗಾಣ ಗೌರ್ಮೆಂಟ್ ಆರ್ಡರ್ ವಿಚ್ ವಾಸ್ ಅಪ್ಹೆಲ್ಡ್ ಬೈ ದಿ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ಅಂತಂದರೆ ನಾನು ಆಗಲೇ ನಿಮಗೆ ಹೇಳಿದೆ, ತೆಲಂಗಾಣ ಗೌರ್ಮೆಂಟಿಂದ ಒಂದು ಆರ್ಡರ್ನ ಮಾಡಿರ್ತಾರೆ, ಒಂದು ಬ್ರಾಂಚ್ನಲ್ಲಿ 120 ಸೀಟ್ಸ್ಗಿಂತ ಜಾಸ್ತಿ ಸೀಟ್ಸನ್ನು ತಗೊಳ್ಳೋಂಗಿಲ್ಲ ಅನ್ನುವಂಥ ವಿಚಾರವಾಗಿ. ಅದನ್ನು ಏನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಪ್ರೂವ್ ಮಾಡಿರುತ್ತೆ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಸಹ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ವಿಚಾರವಾಗಿ AICTಗೆ ಒಂದು ಲೆಟರನ್ನು ಬರೆದಿರುತ್ತೆ. ಹಾಗೆ ಅದರ ಜೊತೆಗೆ ಮುಂದುವರೆದ ಹಾಗೆ ಒಂದು ಡೇಟಾವನ್ನು ರಿವೀಲ್ ಮಾಡ್ತಾರೆ. ಏನಂತಂದರೆ ಟೋಟಲ್ ನಮ್ಮ ಕರ್ನಾಟಕದಲ್ಲಿರುವಂಥ ಇಂಜಿನಿಯರಿಂಗ್ ಸೀಟ್ಸ್ ಬಂದು 1.53 ಲ್ಯಾಕ್ಸ್, ಅಂದರೆ 1.5 ಲಕ್ಷ ಆಲ್ಮೋಸ್ಟ್ ಸೀಟ್ಸ್ ಇರುವಂಥದ್ದು. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ಸೇ ನಿಮಗೆ ಆಲ್ಮೋಸ್ಟ್ 1 ಲಕ್ಷದಷ್ಟು ಸೀಟು ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಹಾಗಾಗಿರೋದ್ರಿಂದ ಹಾಗೆ ಅದ್ರ ಜೊತೆಗೆ ಈ ವರ್ಷದ ಮಟ್ಟಿಗೆ 3000ದಿಂದ 4000 ಸೀಟ್ಸನ್ನು ಕಂಪ್ಯೂಟರ್ ಸೈನ್ಸ್ಗೆ ಎಕ್ಸ್ಟ್ರಾ ಸೀಟ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದಕ್ಕೆ ಪರ್ಮಿಷನನ್ನು ಕೇಳಿರುವಂಥದ್ದು. ಈ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ಅವರು ಈ AICTಗೆ ಪತ್ರ ಬರೆದಿರುವಂತಹದ್ದು. ನೀವು ಯಾವುದೇ ರೀತಿಯಾದಂತಹ ನೆಕ್ಸ್ಟ್ ಬರುವಂತಹ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರಾಂಚಸ್ಗೆ ನೀವು ತೆಗೆದುಕೊಳ್ಳಬಾರ್ದು, ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ತುಂಬ ಕ್ರಿಯೇಟ್ ಆಗ್ತಿದೆ ಅನ್ನುವಂಥದ್ದು ಈ ನ್ಯೂಸ್ ಪೇಪರಲ್ಲಿ ಸ್ಟೇಟ್ಮೆಂಟ್ ಅಂತ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಯಾವ ರೀತಿಯಾದಂತಹ ಚೇಂಜಸ್ ಆಗುತ್ತೆ ಮುಂದೆ. ಸದ್ಯದ ಮಟ್ಟಿಗೆ ಈ ರೀತಿಯಾಗಿ ಇಷ್ಟು ಇನ್ಫಾರ್ಮೇಷನ್ ಆಗಿರುತ್ತೆ. ರಾಜ್ಯ ಸರ್ಕಾರದ ನಿಲುವು ಸರಿಯೋ ತಪ್ಪೋ ಅನ್ನುವಂಥದ್ದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.